ಸೊ ಇವತ್ತು ನೀವು ಕೇಳಿರೋ ಹಾಗೆ ಡಾರ್ಕ್ ಸರ್ಕಲ್ಸ್ಗೆ ಓಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಕಂಪ್ಲೀಟಾಗಿ 7 ಡೇಸ್ ಚಾಲೆಂಜ್ ಅಂತಲೇ ತೊಗೊಳ್ಬೋದು ಕಂಪ್ಲೀಟಾಗಿ. ಸೊ 7 ಡೇಸ್ ಚಾಲೆಂಜ್ ತೊಗೊಂಡು ಇದನ್ನು ನೀವು ನಾನು ಹೇಳೋ ರೀತಿ ಮಾಡಿ, ನಾನು ಹೇಳಿರೋಂಥ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದೇ ರೀತಿ ಅಪ್ಲೈ ಮಾಡಿ ಅದೇ ರೀತಿ ನೀವು ಫಾಲೋ ಮಾಡೋದ್ರಿಂದ 7 ಡೇಸಲ್ಲಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಿದೆ ಕಂಪ್ಲೀಟಾಗಿ ಮಾಯ ಆಗಿರುತ್ತೆ. ಬಟ್ ಒಂದು ಒಳ್ಳೆಯ ಪ್ರೋಸೆಸನ್ನು ಅಥವಾ ಇದನ್ನು ಕ್ಲೀನಾಗಿ ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಅಷ್ಟೇ ಕ್ವಾಂಟಿಟಿ ಆಗಿರ್ಬೋದು, ಅದೇ ಪ್ರೊಸೀಜರ್ ಆಗಿರಬೇಕು. ಸೊ ಫಾಲೋ ಮಾಡೋದ್ರಿಂದ 7 ಡೇಸ್ ಚಾಲೆಂಜ್ ಅಂತಲೇ ತೊಗೋಬೋದು ಡಾರ್ಕ್ ಸರ್ಕಲ್ಸಿಗೆ. ಸೊ ಇವಾಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಏನೆಲ್ಲ ಬಳಸಬೇಕು ಅಂತ ನೋಡೋಣ ಬನ್ನಿ. ಡಾರ್ಕ್ ಸರ್ಕಲ್ಸ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಅರಿಶಿನ, ಬಾದಾಮ್ ಆಯಿಲ್, ಆಲೋವೆರಾ ಜೆಲ್, ಗ್ಲಿಸರಿನ್, ಮೊಸರು, ವಿಟಮಿನ್ ಇ ಕ್ಯಾಪ್ಸೂಲ್. ನೋಡೋದ್ರಲ್ಲ ವೀಕ್ಷಕರೇ, ಹೋಮ್ ಮೇಡ್ ಡಾರ್ಕ್ ಸರ್ಕಲ್ ಕ್ರೀಮ್ ಅನ್ನ. ಸೊ ನಾನೇನು ಹೇಳಿದೆ, 7 ಡೇಸ್ ಚಾಲೆಂಜ್ ಏನಿದೆ ಇದಕ್ಕೆ 2 ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು. ಒಂದು ಪ್ಯಾಕ್, ನೆಕ್ಸ್ಟ್ ಸೆರಮು. ಸೊ ಇಷ್ಟೆಲ್ಲ ಬಳಸಿ ಒಂದು ಪ್ಯಾಕ್ ಮತ್ತೆ ಸೆರಮ್ ಅನ್ನ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಒಂದು ಬೌಲಲ್ಲಿ 1 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ಸೊ ಕಡಲೆ ಹಿಟ್ಟಿನ ನಂತರ ಅರಿಶಿನ, ಕಸ್ತೂರಿ ಅರಿಶಿನ ಇದೆ, 1 ಚಿಟಿಕೆ ಅರಿಶಿನ ಹಾಕೊಳ್ಳೋಣ. 4 ರಿಂದ 5 ವಿಟಮಿನ್ ಇ ಕ್ಯಾಪ್ಸೂಲ್. ಇದು ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ. ಸೊ 3 ರಿಂದ 4 ವಿಟಮಿನ್ ಇ ಕ್ಯಾಪ್ಸೂಲ್. ಇದೆಲ್ಲವನ್ನು ಮಿಕ್ಸ್ ಮಾಡೋದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಪ್ಯಾಕ್ ರೆಡಿ ಆಗಿದೆ. ಸೆರಮ್ ಹೇಗೆ ಮಾಡೋದು ಅಂದರೆ, 1 ಸ್ಪೂನ್ ಆಲೋವೆರಾ ಜೆಲ್ ಹಾಕಿ, ನೆಕ್ಸ್ಟ್ ಬಾದಾಮ್ ಆಯಿಲು 1 ಸ್ಪೂನ್, ಫೈನಲ್ ಆಗಿ 1/4 ಚಮಚದಷ್ಟು ಗ್ಲಿಸರಿನ್. ಸೊ ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡ್ಬೋದು ನೀವು, ನಾರ್ಮಲ್ ಶಾಪಲ್ಲಿ ನಿಮಗೆ ಕ್ರೀಮ್ಗಳು ಹೇಗೆ ಸಿಗುತ್ತೆ ಅದೇ ರೀತಿ ಇದೆ. ಸೊ ಪ್ಯಾಕ್ ಮತ್ತು ಸೆರಮ್ 2 ರೆಡಿ ಆಗಿದೆ. 2 ಸ್ಟೆಪ್ಸನ್ನು ಹೇಗೆ ಮಾಡೋದು ಅಂತ ನೋಡಿದ್ದೀರಾ. ಸೊ ಈಗ ಪ್ಯಾಕ್ ಕೂಡ ರೆಡಿ ಆಗಿದೆ ಆ್ಯಂಡ್ ಇದು ಸೆರಮ್ ಕೂಡ ರೆಡಿ ಆಗಿದೆ. ಜೆಲ್ ಅಥವಾ ಸೆರಮ್ ಅಂತ ಏನು ಹೇಳ್ತೀವಿ, 2 ರೆಡಿ ಆಗಿದೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ, ನಾನು 7 ಡೇಸ್ ಚಾಲೆಂಜ್ ಅಂತ ಹೇಳಿದೆ. ಸೊ 7 ಡೇಸಲ್ಲಿ ಈ ಪ್ಯಾಕ್ ಏನಿದೆ, ಕಡಲೆ ಹಿಟ್ಟು, ಅರಿಶಿನ, ವಿಟಮಿನ್ ಇ ಕ್ಯಾಪ್ಸುಲ್ಲು ಮತ್ತು ಇದನ್ನೆಲ್ಲ ಹಾಕಿ ನಾವು ಈ ಪ್ಯಾಕ್ ಏನು ಮಾಡಿದ್ದೀವಲ್ಲ, ಇದನ್ನು ಜಸ್ಟ್ 2 ಡೇಸ್ ಅಪ್ಲೈ ಮಾಡಿದ್ರೆ ಸಾಕು. ಆ್ಯಂಡ್ ಇವತ್ತೊಂದಿನ, ನಾಳೆ ಒಂದಿನ ಜಸ್ಟ್ ಕಣ್ಣಿನ ಕೆಳಗೆ ಕ್ಲೀನಾಗಿ ಇಲ್ಲಿ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟು ಒಂದು ಕಾಟನ್ ತಗೊಂಡು ರೋಸ್ ವಾಟರ್ ಡಿಪ್ ಮಾಡಿಕೊಂಡು ಜಸ್ಟ್ ಅದರಿಂದ ರಿಮೂವ್ ಮಾಡಿ. ಸರಿ, ಫೋರ್ಸ್ಫುಲಿ ತೆಗಿಯೋಕ್ಕೆ ಹೋಗಬೇಡಿ, ಬಿಕಾಸ್ ನಾನು ಆಗಲೇ ಹೇಳಿದ್ರೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಎಳಿಯೋದಕ್ಕೆ ಹೋಗಬೇಡಿ, ಸ್ಕಿನ್ ಲೂಸ್ ಆಗುತ್ತೆ. ಸೊ ಒಂದು ಕಾಟನ್ ತಗೊಂಡು ರೋಸ್ ವಾಟರಲ್ಲಿ ಡಿಪ್ ಮಾಡಿ ಅಥವಾ ನಾರ್ಮಲ್ ವಾಟರಲ್ಲಿ ಡಿಪ್ ಮಾಡಿ ಒದ್ದೆ ಮಾಡಿ ಆಮೇಲೆ ವೈಪೌಟ್ ಮಾಡಿ. ಸೊ ವೈಪೌಟ್ ಮಾಡಾದಮೇಲೆ ಸ್ವಲ್ಪ ಫ್ರೀಯಾಗಿ ಬಿಟ್ಟು ನೆಕ್ಸ್ಟ್ ರಾತ್ರಿ ನೀವು ಮಲಗ್ತಿರಲ್ಲ, ಮಲಗೋ ಮುಂಚೆ ನೈಟ್ ಕ್ರೀಮ್ ಥರ ಇದನ್ನು ಯೂಸ್ ಮಾಡ್ಬೋದು ಈ ಜೆಲ್ಲನ್ನು. ಸೊ ಈ ನೈಟ್ ಕ್ರೀಮ್ ಥರ ಯೂಸ್ ಮಾಡ್ಕೊಂಡು ಇದನ್ನು ಕಣ್ಣಿನ ಕೆಳಗೆ ನೀವೆಲ್ಲಿ ಪ್ಯಾಕ್ ಹಾಕಿದ್ರಲ್ಲ ಇದನ್ನು ನೀವು ಕಂಪ್ಲೀಟ್ 7 ಡೇಸ್ ಮಾಡಬೇಕಾಗುತ್ತೆ. ಸೊ ಈ ಪ್ಯಾಕನ್ನು 2 ಡೇಸು, ಇದನ್ನು 7 ಡೇಸ್, ಇದನ್ನು 2 ಡೇಸ್ ಮಾಡಿದ್ರೆ ಸಾಕು ಪ್ಯಾಕು. ಸೊ ನೀವು ಮತ್ತೆ 5 ದಿನದ ಅವಶ್ಯಕತೆ ಇದಕ್ಕೇನಿರೋದಿಲ್ಲ. ಸೊ ಈ ಪ್ಯಾಕನ್ನು ನೀವು 1 ಸತಿ ಮಾಡಿಟ್ಕೊಂಡ್ರೆ 7 ಡೇಸ್ ಕಂಪ್ಲೀಟಾಗಿ ಬರುತ್ತೆ. ಇದರಲ್ಲಿ ಗ್ಲಿಸರಿನ್ ಹಾಕಿದ್ದೀವಿ, ಆಲೋವೆರಾ ಜೆಲ್ ಹಾಕಿದ್ದೀವಿ ಮತ್ತು ಬಾದಾಮ್ ಆಯಿಲು. ಸೊ ಇದನ್ನು ನೀವು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಪ್ರತಿನಿತ್ಯ ನೀವು ಮಲ್ಕೊಳ್ಬೇಕಾದ್ರೆ ಜಸ್ಟ್ ತಗೊಂಡು ಮಸಾಜ್ ಥರ ಕಣ್ಣಿನ ಕೆಳಗೆ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನಾರ್ಮಲ್ ಫೇಸ್ ವಾಶ್ ಮಾಡೋದ್ರಿಂದ 7 ಡೇಸಲ್ಲಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಕಂಪ್ಲೀಟಾಗಿ ಮಾಯ ಆಗುತ್ತೆ.